ಪುರವನ್ನು ತೋರಿಸಿದೆ ಮದಾಂಧನೆ, ಪುರವನ್ನು ತೋರಿಸಿದೆ ಮದಾಂಧನೆ, ಸಂಕಟ ನೀಡುವೆ ನರಹದಮ, ಪುರವನ್ನು ತೋರಿಸಿದೆ ಮದಾಂಧನೆ. ಎನ್ನಯ ಮಹಿಮೆ ತಿಳಿಯದೆ ನೀ ಮಾಡಿ ಹಿಟ್ಟಿ ಲೋಹದ ಪೀಠ, ಎನ್ನಯ ಮಹಿಮೆ ತಿಳಿಯದೆ ನೀ ಮಾಡಿಸಿ ಇಟ್ಟ ಲೋಹದ ಪೀಠ. ಲಕ್ಷ್ಮಿಯ ಬೆಂಬಲದಿಂದಲೇ ನೀನು, ಲಕ್ಷ್ಮಿಯ ಬೆಂಬಲದಿಂದಲೇ ನೀನು ದುರಂಕಾರದಿ ವರ್ತಿಸಿದೆ, ದುರಂಕಾರದಿ ವರ್ತಿಸಿದೆ, ದುರಂಕಾರದಿ ವರ್ತಿಸಿದೆ. ಪುರವನ್ನು ತೋರಿಸಿದೆ ಮದಾಂಧನೆ, ಸಂಕಟ ನೀಡುವೆ ನರಾಧಮ, ಪುರವನ್ನು ತೋರಿಸಿದೆ ಮದಾಂಧನೆ, ಮದಾಂಧನೆ, ಮದಾಂಧನೆ. ವ್ಯೋಮಾಷ್ಟ ದಿಕ್ಪಾಲಕರು, ಗರುಡ ಗಂಧರ್ವರು, ಸಿದ್ಧಿ ಸಾಧ್ಯರು, ಕಿನ್ನರ ಕೆಂಪರುಷರು ನನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ತತ್ತರಿಸಿ ಹೋಗುವರು. ಅಂತಹ ನನ್ನ ಮಹಿಮೆಯನ್ನದೆ ಓ ಮಹಾಲಕ್ಷ್ಮಿಯ ಮುಂದೆ ನನ್ನನ್ನು ಅಪ್ಪ ಮಾಡುದು ಮಾಡಿದಿರೋ ಮದಾಂಧ, ಹೋಗಲಿ ಮದಾಂಧ. ಈಗ ನೀವು ಜೀವನೋಪಾಯಕ್ಕಾಗಿ ತಂದಿರುವ ಗಂಟನ್ನು ಇಲ್ಲಿಯೇ ಇಟ್ಟು ಮರೆತು ಹೋಗಿರುವಿರಿ. ಈ ಸಿರಿ ತುಂಬಿದ ಗಂಟನ್ನು ನಾನೇ ತೆಗೆದುಕೊಂಡು ಬಿಡುತ್ತೇನೆ. ಓ ಮದಾಂಧ, ಈಗ ಸಿಂಧೂ ನದಿಯನ್ನು ನಿರ್ಮಿಸಿ ದಾರಿಗೆ ಅಡ್ಡಲಾಗುವಂತೆ ಮಾಡಿ, ಹೌದು ಹೇಗೆ ಈ ನದಿಯನ್ನು ದಾಟುವೆಯೋ ನಾನು ನೋಡಿಯೇ ಬಿಡುತ್ತೇನೆ. ಎಲ್ಲೋ ಮದಾಂಧ, ಅನುಭವಿಸು ನಿನ್ನ ಸತ್ಯವನ್ನ, ಹೌದು ಹೇಗೆ ಉಳಿಸಿಕೊಳ್ಳಿವೆಯೋ ನಾನು ನೋಡಿಯೇ ಬಿಡುತ್ತೇನೆ. ಅದನ್ನು ಮುಟ್ಟಬೇಡ, ಅದು ನನ್ನ ಸೊತ್ತು. ಅದನ್ನು ಮುಟ್ಟಲು ನಿನಗೆ ಯಾವ ಯೋಗ್ಯತೆಯೂ ಇಲ್ಲ. ಮಹಾಲಕ್ಷ್ಮಿ, ನಿನ್ನಿಂದ ಓ ಮಹಾಂಧಾತನು ಬಹಳ ಕಷ್ಟಪಡುತ್ತಿರುವನು. ಈಗಲಾದರೂ ಒಪ್ಪಿಕೋ, ನಾನೇ ದೊಡ್ಡವನೆಂದು ಮನ್ನಿಸಿ ಬಿಟ್ಟು ಬಿಡುತ್ತೇನೆ. ನೀನೇನೇ ಕಷ್ಟ ಕೊಟ್ಟರು ಅದನ್ನು ಪರಿಹರಿಸಿ ಕಾಪಾಡಲು ನಾನಿರುವೆನು. ನಾನೇ ದೊಡ್ಡವಳು. ಹಾಗಾದರೆ ಹಾಗಾದರೆ ಓ ಮಹಾಂಧಾತನನ್ನು ಅದು ಹೇಗೆ ಕಾಪಾಡುವೆಯೋ ನಾನು ಕ್ಷಣಕ್ಕೂ ಕಟ್ಟಡಗಳನ್ನು ಕೊಟ್ಟು ನರಳಿಸದೇ ಬಿಡುವುದಿಲ್ಲ. ನೀನು ಅದೇನು ನೋಡುತ್ತೀಯೋ ಮಾಡು, ನಾನು ನೋಡಿಕೊಳ್ಳುತ್ತೇನೆ. ನೀನು ಕೊಡುವ ಕಷ್ಟವನ್ನು ನಾನು ನೋಡಿಯೇ ಬಿಡುತ್ತೇನೆ. ಇಲ್ಲಿ ಜಲವೂ ಹರಿಯುತ್ತಿರುವುದು. ನಾವು ಇಲ್ಲಿ ಜಲಪಾನ ಮಾಡಿ ಮುಂದಿನ ಪಟ್ಟಣಕ್ಕೆ ಹೋಗೋಣ ನಡೆ. ಜಲಪಾನ ಮಾಡುವಳಾಗು ದೇವಿ, ಜಲಪಾನ ಮಾಡುವಳಾಗು. ಮನೋಹರೇ, ಜಲಪಾನ ಮಾಡಿದ್ದಾಯಿತು. ನಾವು ಇನ್ನು ಆ ಪಟ್ಟಣಕ್ಕೆ ಹೋಗೋಣವೆಂದರೆ ಈ ನದಿಯು ಅಡ್ಡಲಾಗಿರುವುದು. ಇರಲಿ, ಅಲ್ಲಿ ಕಾಣುವ ಗಂಗಾದೇವಿಯನ್ನು ನೆನೆಸಿ ಮುಂದೆ ಆ ಪಟ್ಟಣಕ್ಕೆ ಹೋಗೋಣ ನಡೆದೇವಿ. ಹಾಗೆ ಆಗಲಿ ಸ್ವಾಮಿ. ನಮಿಬೆವು ಗಂಗಾ ಭವಾನಿ ಅಮ್ಮ, ನಮಿಬೆವು ಗಂಗಾ ಭವಾನಿ ಅಮ್ಮ. ನಮಿಬೆವು ಗಂಗಾ ಭವಾನಿ ಅಮ್ಮ, ನಮಿಬೆವು ಗಂಗಾ ಭವಾನಿ. ಲೋಕಪಾಲನೆ ಶಂಕರ ನಾರಾಯಣೆ, ಲೋಕಪಾಲನೆ ಶಂಕರ ನಾರಾಯಣೆ, ಲೋಕಪಾಲನೆ ಶಂಕರ ನಾರಾಯಣೆ, ಲೋಕಪಾಲನೆ ಶಂಕರ ನಾರಾಯಣೆ. ನಿನ್ನಯ ಭಕ್ತನವು ಧಾರಿಸುತ್ತಾಯೇ, ನಿನ್ನಯ ಭಕ್ತನವು ಧಾರಿಸುತ್ತಾಯೇ. ನಮಿಬೆವು ಗಂಗಾ ಭವಾನಿ ಅಮ್ಮ, ನಮಿಬೆವು ಗಂಗಾ ಭವಾನಿ ಅಮ್ಮ. ಲೋಕಪಾಲನೆ ಗಂಗಾ ಮಾತೆ, ಇದು ನಿನಗೆ ಅನಂತ ವಂದನೆಗಳು. ನಾವು ಆ ಮುಂದಿನ ಪಟ್ಟಣವನ್ನು ಸೇರಲು
ಈ ನದಿಯು ಅಡ್ಡಲಾಗಿರುವುದು. ನಮಗೇನಾದರೂ ಒಂದು ಸಹಾಯವನ್ನು ಮಾಡು ದೇವಿ. ನದಿಯಾದರೂ ರಭಸವಾಗಿ ಹರಿತಿರುವುದು, ನಾನೇ ಹತ್ತ ಬಂದು ಈ ದೋಣಿಯಲ್ಲಿ ಸಾಗಿಸುತ್ತೇನೆ, ನಿಲ್ಲಿ. ಅಯ್ಯ ಅಯ್ಯ ಪುಣ್ಯಾತ್ಮ, ಒಳ್ಳೆಯ ಸಮಯದಲ್ಲೇ ಇಲ್ಲಿಗೆ ಬಂದಿರುವೆ. ನಮ್ಮನ್ನು ಹೇಗಾದರೂ ಮಾಡಿ ಆ ದಡವನ್ನು ಸೇರಿಸಿ ಸ್ವಾಮಿ. ಹಾಗೆ ಆಗಲಿ, ಬನ್ನಿ ಬನ್ನಿ ಕುಳಿತುಕೊಳ್ಳಿ. ಅಯ್ಯ ಭದ್ರವಾಗಿ ಕುಳಿತುಕೊಳ್ಳಿ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣನ ನಂಬಿದೆ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣನ ನಂಬಿದೆ. ತುಂಬಿದ ಅರಿಗೋಲಂಬಿಗ, ಅದಕ್ಕೊಂಬತ್ತು ಚಿತ್ರ ನೋಡಂಬಿಗ. ತುಂಬಿದ ಅರಿಗೋಲಂಬಿಗ, ಅದಕ್ಕೊಂಬತ್ತು ಚಿತ್ರ ನೋಡಂಬಿಗ. ಅದರೆಂಬು ನುಡಿ ನೆಡೆ ಸಂಬಿಗ, ಸರ್ವರಂಬಾರಮಣನ ನಂಬಿಗ. ಅದರೆಂಬು ನೋಡೆಡೆ ಸಯ್ಯ ನಂಬಿಗ, ಅದರಂಬಾರಮಣನ ನಂಬಿಗ. ಅಂಬಿಗ ಅಂಬಿಗ. ಅಯ್ಯ ನಾವಿಕನೇ, ನಿನಗೆ ಪುಣ್ಯ ಬರುವುದು. ಅಯ್ಯ, ನಮ್ಮನ್ನು ಆ ದಡದಿಂದ ಈ ದಡಕ್ಕೆ ನಮ್ಮ ಪುರಕ್ಕೆ ತಲುಪಿಸಿದೆ. ನಿನಗೆ ಧನ್ಯವಾದಗಳು ಅಯ್ಯ, ನಿನಗೆ ಪುಣ್ಯ ಬರಲಿ. ಆಗ್ಲಿಪ್ಪ, ಗಂಗಾ ಮಾತೆ ನಿಮಗೆ ಒಳ್ಳೆಯದು ದಾಟಿಸಿದ ನನಗೆ ಆ ಭಗವಂತನು ಒಳ್ಳೆಯದು ಮಾಡಲಿ. ಹಾಗೆ ಆಗ್ಲಿ ತಾಯಿ, ಹೋಗಿ ಬನ್ನಿ. ಪ್ರಾಣೇಶ್ವರ ಮನೋಹರೇ, ಅನರ್ಥವಾಯಿತು ಸ್ವಾಮಿ, ಅನರ್ಥವಾಯಿತು ದೇವ. ಏನಾಯ್ತು ದೇವಿ, ಏನಾಯ್ತು? ಸ್ವಾಮಿ, ಅಲ್ಲಿ ಮಲಗಿ ನಿದ್ರಿಸುತ್ತಿದ್ದುವಾಗ ಈ ನಮ್ಮ ಬಟ್ಟೆಯ ಗಂಟನ್ನು ಅಲ್ಲೇ ಬಿಟ್ಟು ಬಂದುವೆನು ಸ್ವಾಮಿ. ಮುಂದಿನ ಜೀವನೋಪಾಯಕ್ಕಾಗಿ ಏನು ಮಾಡುವುದು ದೇವ? ಎಂತಹ ಕಾರ್ಯವನ್ನು ಮಾಡೆ ದೇವಿ, ಅನರ್ಥವಾಯಿತು, ಅನರ್ಥವಾಯಿತು ದೇವಿ, ಎಂತಹ ಕಾರ್ಯವನ್ನು ಮಾಡಿದೆ ಪ್ರಾಣೇಶ್ವರಿ. ಇನ್ನು ನಮ್ಮನ್ನು ಈ ಪುರದಲ್ಲಿ ಯಾರು ರಾಜರಾಣಿಯರೆಂದು ಗುರುತಿಸಲಾರರು ದೇವಿ, ಗುರುತಿಸಲಾರರು. ನಮ್ಮ ಮುಖದ ಕಾಂತಿಯೂ ಕ್ಷೀಣಿಸುತ್ತಿದೆ ದೇವಿ, ಕ್ಷೀಣಿಸುತ್ತಿದೆ. ನಾವು ಇನ್ನು ಈ ಪುರದಲ್ಲಿ ಜೀವನ ಮಾಡುವುದಾದರೂ ಹೇಗೆ? ನಡೆ, ಇನ್ನು ಮುಂದೆ ಹೋಗೋಣ ದೇವಿ. ಸ್ವಾಮಿ, ನನಗಾದರೂ ನಾವು ಮಾಸಗಳು ತುಂಬಿರುವುದು, ಮುಂದೆ ಹೆಜ್ಜೆ ಇಡಲು ಸಾಧ್ಯವಾಗುತ್ತಿಲ್ಲ ಸ್ವಾಮಿ. ನನಗಾದರೂ ಬಾಯಾರಿಕೆಯಿಂದ, ಹಸಿವು ಬಳಲಿಕೆಯಿಂದ ಸಾಕಾಗಿರುವುದು. ಉದರ ಬಾಧೆಯು ಹೆಚ್ಚಾಗಿರುತ್ತಿರು ಸ್ವಾಮಿ, ಹೆಚ್ಚಾಗುತ್ತಿರುವುದು. ನಾವು ಮಾಸ ತುಂಬಿದ ನನ್ನ ಪತ್ನಿಯ ಗರ್ಭಿಣಿಯಾಗಿರುಳು, ಅವಳನ್ನು ಹೇಗೆ ಸಾಕಿ ಸಂತೈಸಲಿ, ಎಲ್ಲಿಂದ ಪಡಲಿ? ಅಯ್ಯೋ ಪರಮಾತ್ಮ. ಅಮ್ಮ 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 ಅಮ್ಮ, ತಾಯಿ ಮಹಾಲಕ್ಷ್ಮಿ ಎಲ್ಲಿರುವೆ? ಯಾರಾದರೂ ಬಂದು ನನ್ನ ಪತ್ನಿಯನ್ನು ಕಾಪಾಡಬಾರದೆ? ಅಮ್ಮ, ನನ್ನ ಪತ್ನಿಯು ಪ್ರಸವದಿಂದ ಪಡಲುತ್ತಿರುವಳು. ಯಾರಾದರೂ ಬನ್ನಿ ತಾಯಿ, ಕಾಪಾಡಿ, ಯಾರಾದರೂ ಬಂದಿರಿ. ಅಮ್ಮ. ಅಯ್ಯ, ನೀನು ಚಿಂತಿಸಬೇಡ, ಸ್ವಲ್ಪ ಮರೆಯಾಗು. ನಿನ್ನ ಪತ್ನಿಯು ಪ್ರಸನ ವೇದನೆಯಿಂದ ನರಳುತ್ತಿರುವಳು, ನಾನು ನೋಡಿಕೊಳ್ತೇನೆ. ಹೇಳು ತಾಯಿ. ಅಮ್ಮ ಅಮ್ಮ ಅಮ್ಮ. ಇದು ನೋಡಿ, ನಿನ್ನ ಪತ್ನಿಗೆ ಅವಳಿ ಮಕ್ಕಳಾಗಿರುವುದು. ನಿನ್ನ ಪತ್ನಿಯೂ ಸಹ ಕ್ಷೇಮದಿಂದಲೇ ಬಂದಿರುವಳು. ಅಮ್ಮ, ತಾಯಿ, ನಿಮಗೆ ಧನ್ಯವಾದಗಳು ತಾಯಿ, ಧನ್ಯವಾದಗಳು. ಅಮ್ಮ, ಯಾವ ಜನ್ಮದಲ್ಲಿ ನೀನು ನನಗೆ ತಾಯಿ ಆಗಿದ್ದೇನು, ಈ ನಿನ್ನ ಋಣವನ್ನು ಹೇಗೆ ತಾನೇ ತೀರಿಸಲಿ ತಾಯಿ? ಅಮ್ಮ, ನಮಗೆ ಈ ಪುರದಲ್ಲಿ ಯಾರು ಬಂಧುಗಳು ಇಲ್ಲ, ಬಳಗವೂ ಇಲ್ಲ. ಆದ್ದರಿಂದ ಆ ಎರಡು ಮಕ್ಕಳಿಗೆ ನೀವೇ ನಾಮಕರಣವನ್ನು ಮಾಡಿದರೆ ಪುಣ್ಯ ಬರುವುದು ತಾಯಿ. ಸ್ವಾಮಿ, ಈ ಮಕ್ಕಳಿಗೆ ಲಾಲಿಯನ್ನು ಪಾಡೋಣವೇ? ಹಾಗೆ ಆಗಲಿ. ಈ ಮಗುವಿಗೆ ಅಂಬರೀಷ ಎಂದು, ಈ ಮಗುವಿಗೆ ಪುರುತ್ಸ ಎಂದು ಹೆಸರು ನೀಡಲು. ಪ್ರಾಣೇಶ್ವರ, ಅಂಬರೀಷ, ಪುರುಕುತ್ಸ ಸೊಗಸಾಗಿದೆ ಅಲ್ಲವೇ? ಅಂಬರೀಷ, ಪುರುಕುತ್ಸ, ಬಹಳ ಚೆನ್ನಾಗಿದೆ ಹೆಸರು,
ಬಹಳ ಚೆನ್ನಾಗಿದೆ ತಾಯಿ. ಅದು ನೋಡಿ, ಅಲ್ಲಿ ಕಾಣುತ್ತಿರುವುದೇ ನಮ್ಮ ಗುಡಿಸಲು. ಅಲ್ಲಿಗೆ ಬರುವಿರಾ? ನಿಮ್ಮನ್ನು ನೋಡಿಕೊಳ್ಳುತ್ತೇನೆ. ಹಾಗೆ ಆಗ್ಲಿ ತಾಯಿ. ದಿಕ್ಕಿಲ್ಲ ನಮ್ಮಗಳನ್ನು ಯಾವುದಾದ್ರೂ ಪುರಕ್ಕೆ ಬರುತ್ತೀರಾ ಎಂದರೆ ಬಾರದಿರುವಿರ? ಖಂಡಿತವಾಗಿಯೂ ಬರು ನಡೆ ತಾಯಿ. ಹಾಗಾದರೆ ಬನ್ನಿ. ಇದು ನೋಡಿ, ಇದೇ ನನ್ನ ಗುಡಿಸಲು. ಹಸಿವೆಯಿಂದ ಬಹಳ ನರಳುತ್ತಿರುವಿರಿ. ಬನ್ನಿ, ಸ್ವಲ್ಪ ಆಹಾರವನ್ನು ಸ್ವೀಕರಿಸಿ. ಹಾಗೇ ಆಗಲಿ ತಾಯಿ. ಅಯ್ಯ ಅಮ್ಮ ತಾಯಿ, ವರ್ಷಕ್ಕೆ ಬೇಗ ಹಾಕುವಷ್ಟು ಆಹಾರ, ದವಸ ಧಾನ್ಯಗಳು ಎಲ್ಲವೂ ಸಿದ್ಧವಾಗಿರುವುದು. ನಾನು ತೀರ್ಥಯಾತ್ರೆಗೆಂದು ಹೊರಟಿದ್ದೆನು. ನಿಮ್ಮ ರೋದನೆಯನ್ನು ಕೇಳಿ ಅಲ್ಲಿಗೆ ಧಾವಿಸಿದೆನು. ನೋಡಿ, ನಾನು ಬರುವ ತನಕ ನೀವು ಈ ಗುಡಿಸಲಿನಲ್ಲಿ ಸುಖ ಸಂತೋಷದಿಂದ ಮಕ್ಕಳೊಂದಿಗೆ ಕಾಲವನ್ನು ಕಳೆಯಿರಿ. ನಾನು ಹೋಗಿ ಬರಲೇ? ಹಾಗೇ ಆಗಲಿ ತಾಯಿ. ಧನ್ಯೋಸ್ಮಿ ತಾಯಿ, ನಿಮಗೆ ಪುಣ್ಯ ಬರಲಿ. ಬೇಡರಹಳ್ಳಿಯ ಬಿಡಿಸುವೆನು, ಬೇಡರಹಳ್ಳಿಯ ಬಿಡಿಸುವೆನು, ಬೇಡರಹಳ್ಳಿಯ ಬಿಡಿಸುವನು, ಬೇಡರಹಳ್ಳಿಯ ಬಿಡಿಸುವನು. ಆಯಾ ತಂತ್ರಕ್ಕೆ ಮಾಡದಿ ಮಕ್ಕಳ ಕೆರಳಿಸಿ ಬಿಡುವನು ತಡೆಯರದಿಂದಲೇ. ಆಯಾ ತಂತ್ರಕ್ಕೆ ಮಾಡದಿ ಮಕ್ಕಳ ಕೆರಳಿಸಿ ಬಿಡುವನು ತಡಗರದಿಂದಲೇ. ಬೇಡರಹಳ್ಳಿಯ ಬಿಡಿಸುವನು, ಬೇಡರಹಳ್ಳಿಯ ಬಿಡಿಸುವನು, ಬೇಡರಹಳ್ಳಿಯ ಬಿಡಿಸುವನು. ಹಿಂದೂ ಮತಿನ ಹಡಗಿನ ಒಳಗೆ ಅಡಗಿಸಿ ಬಿಡುವನು ನಾವು ಬೇಗ. ಹಿಂದೂ ಮತಿನ ಹಡಗಿನ ಒಳಗೆ ಅಡಗಿಸಿ ಬಿಡುವನು ನಾವು ಬೇಗ. ಬೇಡರಹಳ್ಳಿಯ ಬಿಡಿಸುವನು, ಬೇಡರಹಳ್ಳಿಯ ಬಿಡಿಸುವನು, ಬೇಡರಹಳ್ಳಿಯ ಬಿಡಿಸುವನು. ಓಹೋ, ಭ್ರಷ್ಟನಾದ ಮಹಾಂದಾತನು ಮಕ್ಕಳನ್ನು ಪಡೆದು ಆನಂದದಿಂದ ಮಕ್ಕಳನ್ನು ಆಟವಾಡಿಸುತ್ತಾ ದಂಪತಿಗಳು ಕಾಲ ಕಳೆಯುತ್ತಿರುವರು. ಈಗ ಬಿಂದುಮತಿಯಾದರೂ ಬೇಡರ ಕನ್ಯೆಯಿಂದ ಸೇವೆಯನ್ನು ಮಾಡಿಸಿಕೊಳ್ಳುತ್ತಾ ಸುಖವಾಗಿರುವಳು. ಅವನನ್ನು ಪತ್ನಿ ಮಕ್ಕಳನ್ನು ಬೇರ್ಪಡಿಸುತ್ತಾನೆ. ಜಾಗೃತನಾಗೋ ಅಡುಗುನಾಗ. ಕೂಡಲೇ ಕೆಲಸದ ನೆಪದಲ್ಲಿ ಬಿಂದುಮತಿಯನ್ನು ನದಿಯಲ್ಲಿ ಸೇರಿಸಿ ಬಂಧಿಸು. ಹಾಗಾದರೆ ಈ ಹಳ್ಳಿನಲ್ಲಿ ಯಾರಾದ್ರೂ ಕೂಲಿ ಮಾಡೋರಿದ್ದೀರಾ? ನನ್ನ ಅಡಗು ಇಲ್ಲಿ ಸಮುದ್ರ ತೀರದಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಅದನ್ನ ಎತ್ತೋರ್ಬೇಕು. ನನ್ಗೆ ಬರೇ ಎಣ್ಣಾಳೆ ಬೇಕು ನೋಡ್ರಿ. ಬರೇ ಎಣ್ಣಾಳೆ ಬರ್ಬೇಕು. ಪಟ್ಟಣದಲ್ಲಿ ಕೊಡ್ತಾರಲ್ಲ ದುಡ್ಡು, ಹಂಗ್ ಕೊಡ್ತೀನಿ ನೋಡಿ. ಆಳ್ಕೊಳ್ಬೇಕು. ಪ್ರಾಣೇಶ್ವರ, ಕೇಳಿಸಿಕೊಂಡಿದೆ ಸ್ವಾಮಿ. ಸಮುದ್ರದಲ್ಲಿ ಅಡಗಿರುವ ಓತಿರುವ ಹಡಗನ್ನು ಎತ್ತಲು ಹೆಣ್ಣಾಡುಗಳು ಅವಶ್ಯಕತೆ ಇದೆಯಂತೆ. ನಾನು ಕೆಲಸಕ್ಕೆ ಅನುಮತಿಯನ್ನು ಕೊಟ್ಟರೆ ಹೋಗಿ ಬರುವನು ಸ್ವಾಮಿ. ಮನೋಹರೇ, ಎಂತಹ ಮಾತನ್ನಾಡುತ್ತಿರು ಮನೋಹರೇ, ಎಂತಹ ಮಾತನ್ನಾಡುತ್ತಿರುವೆ. ಹೆಂಡತಿಯನ್ನು ಕೂಲಿ ಕಳಿಸಿ ನಾನು ಮನೆಯಲ್ಲಿರುವುದೇ ಖಂಡಿತ ಸಾಧ್ಯವಿಲ್ಲ ದೇವಿ, ಖಂಡಿತ ಸಾಧ್ಯವಿಲ್ಲ. ನಾನೇ ಆ ಕೆಲಸಕ್ಕೆ ಹೋಗುತ್ತೇನೆ. ನೀನೇ ಈ 2 ಮಕ್ಕಳನ್ನ ನೋಡಿಕೊಂಡು ಮನೆಯಲ್ಲಿ ಇರುವಳಾಗು. ಪ್ರಾಣೇಶ್ವರ, ಅವರಿಗೆ ಹೆಣ್ಣಾಳುಗಳ ಅವಶ್ಯಕತೆ ಇದೆಯಂತೆ ಸ್ವಾಮಿ. ಅಯ್ಯೋ ಮನೋಹರಿ, ಎಂತಹ ಉಭಯ ಸಂಕಟಕ್ಕೆ ನನ್ನನ್ನು ಸಿಲುಕಿಸಿದೆ ದೇವಿ, ಎಂತಹ ಸಿಲುಕಿಸಿದೆ. ಆಗಲಿ ದೇವಿ, ಹೋಗಿ ಬಾ. ಆದರೆ ಮಹಾರಾಣಿ ಎಂಬ ದೇವವನ್ನು ಬಿಟ್ಟು ಕೂಲಿ ಕೆಲಸವನ್ನು ಮಾಡಿ ಜಾಗೃತಿಯಾಗಿ ಬರುವಳಾಗು ದೇವಿ, ಜಾಗೃತಿಯಾಗಿ ಬರುವಳಾಗು. ಬೇಗನೆ ಬರುವೆನು ಸ್ವಾಮಿ. ನನಗೇನು ಆಶೀರ್ವದಿಸಿ. ನಾವು ನಿನ್ನ ಮಕ್ಕಳನ್ನು ನಿನಗಾಗಿ ಕಾಯುತ್ತಿರುತ್ತೇವೆ ದೇವಿ, ನಿನಗಾಗಿ ಕಾಯುತ್ತಿರುತ್ತೇವೆ. ಜಾಗೃತಿಯಾಗಿ ಬರುವಳಾಗು. ಮಕ್ಕಳೇ, ನಾನು ಕೆಲಸಕ್ಕೆ ಹೋಗಿ ಬರುವೆನು. ಪ್ರಾಣೇಶ್ವರ, ಹೋಗಿ ಬರುವೆನು ಸ್ವಾಮಿ. ಬೇಗ ಬರುವಳಾಗು ದೇವಿ. ಹಬ್ಬ, ಎಂತ ಸಾಧ್ವಿ ಮಣಿಯವಳು. ಕೈ ಹಾಕುತ್ತಿದ್ದಂತೆ ಹಡಗು ಸಲೀಸಾಗಿ ಮೇಲೆ ಬರುತ್ತಿದೆಯಲ್ಲ. ಅಬ್ಬಬ್ಬಾ. ಅಯ್ಯ ಅಮ್ಮ, ನನ್ನ ಕೆಲಸ ಮುಗಿದಿರುವುದು. ನನಗೆ ದುಡ್ಡನ್ನು ಕೊಟ್ಟರೆ ನಾನು ಹೊರಡುತ್ತೇನೆ. ಕೊಡ್ತೀನಿ ಅಮ್ಮ, ಏನು ಅವಸರ. ಇನ್ನ ಅವ್ರಿಗೆಲ್ಲ ಕೊಡ್ತೀನಿ. ನಿನಗೆ ಸರಿಯಾದ ಕೂಲಿನೇ ಕೊಡ್ತೀನಿ. ಒಂದ್ ಕಾಲ ಸ್ವಲ್ಪ ಕಾಯಿ ಅವ್ರಿಗೆಲ್ಲ ಕೊಡ್ತೀನಿ. ತಗೊಳಮ್ಮ, ನಿನಗೂ ಕೊಡ್ತೀನಿ. ಸರಿಯಾದ ಕೂಲಿನೇ ಕೊಡ್ತೀನಿ. ಅಯ್ಯ, ನನಗಾದರೂ ಸಮಯವಾದರೂ ಮೀರುತ್ತಿರುವುದು. ನಾನು ಮನೆಗೆ ಹೋಗಬೇಕು. ನನಗೆ ಹಣವನ್ನು ಕೊಡುವರಾಗಿ. ಓಹೋ, ಮನೆಯಲ್ಲೆಲ್ಲ ಕಾಯ್ತಾ ಇದ್ದಾರೆ.
ತಗೊಳ್ಳಿ, ಕೊಡ್ತೀನಿ, ಕೂಲಿ ಕೊಡ್ತೀನಿ. ಅಯ್ಯೋ ಅಲ್ಲಿ ಇಲ್ಲಿ ಎಲ್ಲ ಖಾಲಿ ಆಗ್ಬಿಡ್ತಲ್ಲಮ್ಮ. ಅಲ್ಲಿ ಅಡಗಲ್ ಐತೆ, ಹಣದ ಗಂಟು ಐತೆ, ಅಲ್ಲಿ 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 ಆ ಅಡ್ಗಿಗೆ ಹೋಗಿ ಆ ಅಡ್ಗೆಲ್ಲಿ ಎತ್ಕೊಂಬೋಗು, ಹಣದ ಗಂಟ ಕೊಡ್ತೀನಿ. ಇಲ್ಲ, ನಾನು ಅಲ್ಲಿಗೆ ಹೋಗುವುದಿಲ್ಲ. ನನಗೆ ಹಣವನ್ನು ಕೊಡುವರಾಗಿ ನಾನು ಹೊರಡುತ್ತೇನೆ. ನಿಂಗೆ ಸರಿಯಾದ ಕೂಲಿ ಬೇಕು ತಾನೆ, ಕೊಡ್ತೀನಿ. ಎಂತ ಕೆಲಸ ಮಾಡಿದ್ಯಾ ನಿನ್ಗೆ? ನಾನು ಕೊಡದೇ ಇರ್ತೀನ. ಹೋಗ, ಅದ್ರಲ್ಲಿ ಐತೆ, ಎತ್ಕೊಂಬೋಗಿ ಹೋಗಿ ಹೋಗಿ. ಅಯ್ಯೋ ಇದೇನಿದೆ, ಈತನ ವರ್ತನೆಯೇ ವಿಚಿತ್ರವಾಗಿರುವುದಲ್ಲ. ಏನು ಮಾಡಲಿ? ಅಯ್ಯ ಹೋಗಮ್ಮ, ಹಣವನ್ನು ಕೊಡಯ್ಯ. ಅಲ್ಲಿ ಅಡಗಲ್ ಐತ್ ನೋಡು, ಗಂಟೆ ಐತೆ ಇದು. ಅಮ್ಮ ಮಗಳೇ, ನೀನು ಚಿಂತಿಸಬೇಡ. ನಿನ್ನನ್ನು ಸದಾ ನಾನು ರಕ್ಷಿಸುತ್ತೇನೆ. ಆ ಪೆಟ್ಟಿಗೆಯಲ್ಲಿ ಕೂರುವಂತಳಾಗು. ನಾನು ಬರುವ ತನಕ ನೀನು ಅಲ್ಲಿ ಜೋಪಾನವಾಗಿರು. ಇಲ್ಲಿಗಾಗಿ ಹೋದವರು ಎಲ್ಲರೂ ಬರುತ್ತಿರುವರು, ಆದರೆ ನಿಮ್ಮ ತಾಯಿ ಮಾತ್ರ ಬರುತ್ತಿಲ್ಲವಲ್ಲ ಮಕ್ಕಳಿರ. ನಿಮ್ಮ ತಾಯಿ ಮಾತ್ರ ಬರುತ್ತಿಲ್ಲವಲ್ಲ. ಅಮ್ಮ, ತಾಯಂದಿರ, ಯಾರಾದರೂ ನನ್ನ ಪತ್ನಿಯನ್ನು ಕಂಡಿರಾ? ಯಾರಾದರೂ ನನ್ನ ಪತ್ನಿಯನ್ನು ಕಂಡಿರಾ? ಅಯ್ಯ, ನಿನ್ನ ಮಡದಿಯಾದರು ಹಡಗು ಎತ್ತುವ ಸಂದರ್ಭದಲ್ಲಿ ಸಮುದ್ರದಲ್ಲಿ ಮುಳುಗಿ ಹೋದಳು. ಬರುವರೇ ಕಾಂತೆ, ಮಕ್ಕಳಿರ, ನೀವು ತಪ್ಪಲಿಲ್ಲ ಮಕ್ಕಳಿರ. ಮಕ್ಕಳೇ, ಮಕ್ಕಳಿರ, परे गए पात के नाना दे देवा. ಮಕ್ಕಳೇ, ಮಕ್ಕಳಿರ, ಅಪ್ಪಾಜಿ ಅಳಬೇಡಿ, ಹೆದರಬೇಡಿ. ಮಕ್ಕಳಿರ, ಅಳಬೇಡಿ ಮಕ್ಕಳಿರ. ಹಲೋ ಹಲೋ परे गए हाथ के नाना दे विधि विधि विधि. ಮಕ್ಕಳಿರ, ಹಣಬೇಡಿರಿ ಮಕ್ಕಳಿರ, ಹಣಬೇಡಿರಿ. ವಿಧ ವಿಧ ಕಷ್ಟಗಳು ಒದಗಿತು ನಮಗೆ. ಮಕ್ಕಳಿರ, ಅಪ್ಪಾಜಿ ಅಳಬೇಡಿ, ಹೆದರಬೇಡಿ. ವಿಧ ವಿಧ ಕಷ್ಟಗಳು ಒದಗಿತು ನಮಗೆ. ವಿಧಿಗತರಾದೆಯ ಮಕ್ಕಳಿರ. ಅಪ್ಪಾಜಿ ಅಳಬೇಡಿ, ಹೆದರಬೇಡಿ. ಮಕ್ಕಳಿರ, ವಿಧಿಗತರಾದೆಯ ಬದುಕುವ ಬಗೆಯಂತೋ ವಿಧಿ परे गए बात के नाना दे विधि विधि विधि. ಅಪ್ಪಾಜಿ ಅಳಬೇಡಿ, ಹೆದರಬೇಡಿ. ಮಕ್ಕಳಿರ, ಹಿಂದಿಗೆ ನೀವು ತಬ್ಬಲಿಯಾದ್ರಿ ಮಕ್ಕಳಿರ, ತಬ್ಬಲಿಯಾದ್ರಿ ಅಪ್ಪಾಜಿ ಮಕ್ಕಳಿರ. ಇನ್ನೂ ಸಹ ಬರಲೇ ಇಲ್ಲ. ಕೂಲಿಯವರು ಆಗಲೇ ಬಂದರಲ್ಲವೇ ಜನಕ? ಅಮ್ಮ ಜಾಗ್ರತೆಯಿಂದ ತಿಂಡಿ ತರುವುದೆಂದು ಹೇಳಿ ಹೋದಳು. ಇನ್ನಾದಲೂ ಬರಲೇ ಇಲ್ಲ. ನನಗೆ ಬಹಳ ಹಸಿವಾಗುತ್ತಿದೆ ಜನಕ. ಅಯ್ಯೋ, ಮಕ್ಕಳಿರ, ಈಗ ಮಕ್ಕಳಿಗೆ ನಾನು ಏನು ಉತ್ತರವನ್ನು ಹೇಳಿದ್ರಿ? ಮಕ್ಕಳೇ, ನಿಮ್ಮ ಅಮ್ಮನವರು, ನಿಮ್ಮ ತಾಯಿಯವರು ಕೂಲಿ ಕೆಲಸಕ್ಕೆಂದು ಹೋದವಳು.
ಹಡಗಿನಲ್ಲಿ ಮುಳುಗಿ ಹೋದಳು ಮಕ್ಕಳಿರ, ಹಡಗಿನಲ್ಲಿ ಮಕ್ಕಳಿರ ಹಳಬೇಡಿ ಮಕ್ಕಳಿರ, ಮಕ್ಕಳಿರ ದೈವವೇ, ಮನೋಹರೇ, ಕೂಲಿ ಕೆಲಸಕ್ಕೆ ಬೇಡ ಬೇಡ ಬೇಡವೆಂದರೂ ಹೋದೆಲ್ಲ. ನಮ್ಮನ್ನು ತಬ್ಬಲಿಯಾಗಿ ಮಾಡಿ ಹೊರಟೆಯ ಮನೋಹರೇ, ತಬ್ಬಲಿಯಲ್ಲಾಗಿ ಮಾಡಿ ಹೊರಟೆಯ. ಇನ್ನು ಈ ಮಕ್ಕಳ ಕಷ್ಟ ಸುಖವನ್ನಾದರೂ ನೋಡುವುದಾದರೂ ಹೇಗೆ? ಅಯ್ಯೋ ಪರಮಾತ್ಮ, ಈಗ ನಿನಗೆ ಸಂತೃಪ್ತಿ ಆಯಿತೆ ಪರಮಾತ್ಮ, ಈಗ ನಿನಗೆ ಸಂತೃಪ್ತಿ ಆಯಿತೆ. ಮಕ್ಕಳಿರ, ನಿಮ್ಮಿಬ್ಬರಿಗೂ ನಾನೇ ಅನ್ನವನ್ನು ಉಣಿಸುತ್ತೇನೆ, ನಾನೇ ಆರೈಕೆ ಮಾಡುತ್ತೇನೆ. ಮಕ್ಕಳಿರ, ಚಿಂತೆ ಪಡದಿರಿ. ನಾವು ಇಲ್ಲಿಯೇ ಇದ್ದರೆ ನಿಮ್ಮ ತಾಯಿಯ ನೆನಪು ಬಹಳವಾಗಿ ಕಾಡುವುದು. ನಡೆ, ಇಲ್ಲಿ ಯಾವುದೇ ಒಂದು ಗ್ರಾಮವು ಕಾಣುವುದು, ಅಲ್ಲಿ ಭಿಕ್ಷೆಯನ್ನು ಬೇಡುತ್ತಾ ಇನ್ನು ಮುಂದೆ ಹೋಗೋಣ. ನಡೆಯಿರಿ ಮಕ್ಕಳೇ, ಇನ್ನು ಮುಂದೆ ಹೋಗಿ ನಡೆಯಿರಿ. ಹೊಳಬೇಡಿ ಮಕ್ಕಳಿರ, ನಿಮ್ಮ ಹಸಿವನ್ನು ನಗಿಸಲು ನೋಡಬೇಡಿ ಮಕ್ಕಳಿರ, ಹೊಳಬೇಡಿರಿ. ಅಮ್ಮ ಹಸಿವೆ, ತಾಯಿ ಹಸಿವೆ, ಅಮ್ಮ ತಾಯಿ, ಅಮ್ಮ ಹಸಿವೆ, ತಾಯಿ ಹಸಿವೆ, ಹಿಡಿ ಅಲ್ಲವಲಿದೆ ನೀರನ್ನು ಕೊಟ್ಟು ಪ್ರಾಣವಲಿಸಮ್ಮ, ಅಮ್ಮ ಪ್ರಾಣವಲಿಸಮ್ಮ. ಮಕ್ಕಳಿರ, ಓದಿ ಭಿಕ್ಷಾಂದೇಹಿ, ನಿಲ್ಲಲು ಯಮಗಿಲ್ಲ, ಕುಡಿಯಲು ನೀರು ಗತಿಯಿಲ್ಲ. ಮಕ್ಕಳಿರ, ನಿಲ್ಲಲು ಅಲ್ಲ ಯಮಗಿಲ್ಲ, ಕುಡಿಯಲು ನೀರು ಗತಿಯಿಲ್ಲ. ಅನಾಥರಾಗಿ ತಿರಿದರು ಸರಿಯೇ ಮಕ್ಕಳೇ, ಅನಾಥರಾಗಿ ತಿರಿದರು ಸರಿಯೇ. ಅನ್ನವ ನೀಡಮ್ಮ, ಅಮ್ಮ ಅನ್ನವ ನೀಡಮ್ಮ, ಅಮ್ಮ ತಾಯೇ ತಾಯೇ, ಅಮ್ಮ ಇಡಿ ಅನ್ನವ ನೀಡಿ ನೀರನ್ನು ಕೊಟ್ಟು ಪ್ರಾಣವನುಳಿಸಮ್ಮ, ಅಮ್ಮ ಪ್ರಾಣವನುಳಿಸಮ್ಮ. ಹಲವರ ಮುಂದೆ ಅಂಗಲಾಚಿ, ಕೆಲವರ ಮುಂದೆ ಕೈಗಾಚಿ. ಮಕ್ಕಳೇ, ಹಲವರ ಮುಂದೆ ಅಂಗಲಾಚಿ, ಕೆಲವರ ಮುಂದೆ ಕೈಗಾಚಿ. ಅನಾಥನಾಗಿ ತಿರಿದರು ಸರಿಯೇ ಮಕ್ಕಳ, ಅನಾಥ
ಅನಾಥರಾಗಿ ತಿರುಗರು ಸರಿಯೇ ಅನ್ನವ ನೀಡಮ್ಮ ಅಮ್ಮ ಅನ್ನವ ನೀಡಮ್ಮ ಅಮ್ಮ ಹಸಿವೆ ತಾಯಿ ಹಸಿವೆ ಇಡೀ ಅನ್ನವ ನೀಡಿ ನೀರಲು ಕೊಟ್ಟು ಪ್ರಾಣವನುಳಿಸಮ್ಮ ಅಮ್ಮ ಪ್ರಾಣವನುಳಿಸಮ್ಮ ತಿನ್ನಲು ಅನ್ನ ನಮಗಿಲ್ಲ ಕುಡಿಯಲು ನೀರು ಗತಿಯಿಲ್ಲ ತಿನ್ನಲು ಅನ್ನ ನಮಗಿಲ್ಲ ಕುಡಿಯಲು ನೀರು ಗತಿಯಿಲ್ಲ ಅನಾಥರಾಗಿ ತಿರಿದರು ಸರಿಯೇ ಅಮ್ಮ ಅನಾಥರಾಗಿ ತಿರಿದರು ಸರಿಯೇ ಅನ್ನವ ನೀಡಮ್ಮ ತಾಯಿ ಅನ್ನವ ನೀಡಮ್ಮ ಅಮ್ಮ ತಾಯೇ ಹಸಿವೆ ತಾಯೇ ಇಡೀ ಅನ್ನವ ನೀಡಿ ನೀರನ್ನು ಕೊಟ್ಟು ಪ್ರಾಣವನುಳಿಸಮ್ಮ ಅಮ್ಮ ಪ್ರಾಣವನುಳಿಸಮ್ಮ ಹಲವರ ಮುಂದೆ ಅಗಲಾಗಿ ಹಲವರ ಮುಂದೆ ಕೈಗಾಗಿ ಹಲವರ ಮುಂದೆ ಅಗಲಾಗಿ ಕೆಲವರ ಮುಂದೆ ಕೈಗಾಗಿ ಅನಾಥನಾಗಿ ತಿರಿದರು ಸರಿಯೇ ಅವತ್ವ ಅನಾಥನಾಗಿ ತಿರಿದರು ಸರಿಯೇ ಅನ್ನವ ನೀಡಮ್ಮ ಅಮ್ಮ ಅನ್ನವ ನೀಡಮ್ಮ ಅಮ್ಮ ತಾಯೇ ಹಸಿವೆ ತಾಯೇ ಇಡೀ ಅನ್ನವ ನೀಡಿ ನೀರಲು ಕೊಟ್ಟು ಪ್ರಾಣವನುಳಿಸಮ್ಮ ಅಮ್ಮ ಪ್ರಾಣವನುಳಿಸಮ್ಮ ಅಮ್ಮ ಪ್ರಾಣವನುಳಿಸಮ್ಮ ಅಮ್ಮ ಮಕ್ಕಳೇ ಮಕ್ಕಳೇ ಈ ಪುರದಲ್ಲಿ ಭಿಕ್ಷೆಯನ್ನು ಬೇಡಿದ್ದಾಯಿತು. ನಡೆಯಿರಿ, ಇನ್ನು ಮುಂದಿನ ಪಟ್ಟಣಕ್ಕೆ ಹೋಗೋಣ. ನಡೆಯ ಮಕ್ಕಳಿರ, ಮುಂದಿನ ಪಟ್ಟಣಕ್ಕೆ ಹೋಗೋಣ. ಪರಮಾತ್ಮ ಶನಿದೇವ, ಎಲ್ಲವೂ ನಿನ್ನ ದೈವಲೀಲೆ. ಶನಿದೇವ, ಎಲ್ಲವೂ ನಿನ್ನ ದೈವಲೀಲೆ. ನಡೆಯಿರಿ ಮಕ್ಕಳೇ, ಇನ್ನು ಮುಂದೆ ಹೋಗೋಣ. ನಡೆಯಿರಿ. ಪುಟ್ಟ ಬಾಲಕರು ಪುಟ್ಟ ಬಾಲಕರು ಹೊಟ್ಟೆಗಿಲ್ಲದೆ ಕಟ್ಟಾರಳಿಗೆ ಅಲೆಯುವರು. ಪುಟ್ಟ ಬಾಲಕರು ಹೊಟ್ಟೆಗಿಲ್ಲದೆ ಕಟ್ಟದಾರರಿಗೆ ಅಲೆಯುವರು. ಬೇಗ ದಿನ ಹೋಗುತ್ತಲೀಗ, ಬೇಗ ದಿನ ಹೋಗುತ್ತಲೀಗ. ಕಾರ್ಯವು ಸಾಧಿಪೆ ಬಲ ಬಲ, ಕಾರ್ಯವು ಸಾಧಿಪೆ ಬಲ ಬಲ, ಕಾರ್ಯವು ಸಾಧಿಪೆ ಬಲ 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 ಬಲ. ಸಿಕ್ಕಿ ಬಿದ್ದೆಯ ಮಹಾಂದಾತ, ಈಗ ನಿನ್ನನ್ನು ಯಾರು ಕಾಪಾಡುವರು? ನಾನು ನೋಡಿಯೇ ಬಿಡುತ್ತೇನೆ. ಎಲೆಬಾಗಿರುತ್ತೆ ಶಾಂತವಾಗಿರುವ ಈ ಸರೋವರವು ಒಕ್ಕಿ ಹರಿಯಲಿ, ಈ ಮಹಾಂದಾತರು ಕೊಚ್ಚಿ ಹೋಗಲಿ. ಜಾಗ್ರತಳಾಗಿ ಗಂಗಾ ಭವಾನಿ. ಅಪ್ಪಾಜಿ, ಹೋಗುವ ದಾರಿಯಲ್ಲಿ ನದಿಯು ಹರಿಯುತ್ತಿರುವುದು. ಅಯ್ಯೋ ಮಕ್ಕಳೇ, ಹೌದು ಮಕ್ಕಳೇ, ನಾವು ಹೋಗುವ ದಾರಿಯಲ್ಲಿ ನದಿಯೊಂದು ಹರಿಯುತ್ತಿರುವುದು. ನಾವು ಈ ಪುರವನ್ನು ಬಿಟ್ಟು ಹೋಗುವುದಾದರೂ ಹೇಗೆ ಮಗುವೆ? ನದಿಯು ಧಾರಾಕಾರವಾಗಿ ಹರಿಯುತ್ತಿರುವುದು ಮಕ್ಕಳೇ, ಧಾರಾಕಾರವಾಗಿ ಹರಿಯುವುದು. ನಾವುಗಳು ಈ ನದಿಯನ್ನು ದಾಟಲು ಬಹಳ ಕಷ್ಟಕರವಾಗಿರುವುದು. ಅಂಬರೀಷ, ನಿನ್ನನ್ನು ಮೊದಲಿಗೆ ಆ ದಡವನ್ನು ಸೇರಿಸಿ ಬರುತ್ತೇನೆ. ಪುರುಕುತ್ಸ, ನೀನು ಇಲ್ಲಿಯೇ ಕುಳಿತುಕೊಂಡಿರು ಮಗನೇ. ನಾನು ಈ ಅಂಬರೀಷನನ್ನು ಅಲ್ಲಿ ಕಾಣುವ ಬಳ್ಳಿಯಲ್ಲಿ ಬಂಧಿಸಿ ಬರುತ್ತೇನೆ. ಜಾಗೃತಿಯಾಗಿ ಬರುತ್ತೇನೆ. ನೀನು ಇಲ್ಲಿಯೇ ಕುಳಿತುಕೊಳ್ಳಿರು. ಜಾಗೃತಿಯಾಗಿ ಬರುವೆನು ಅಂಬರೀಷ. ದಾಟಿಸಿ ಅಲ್ಲಿಗೆ ಬಿತ್ತು ಬರುತ್ತೇನೆ. ಬೇಗ ಬರುತ್ತೇನೆ. ಹೇಳಬೇಡ ಮಗು, ಬೇಗ ಬರುತ್ತೇನೆ. ನೀನು ಕುಳಿತುಕೊಂಡರು ಜಾಗ್ರತೆ
ಜಾಗೃತಿಯಾಗಿ ನಾನು ಬರುವೆನು. ಪುರುಕುಸರನ್ನು ಕರೆದುಕೊಂಡು ಬರುತ್ತೇನೆ. ನೀನು ಜಾಗೃತಿಯಾಗಿ ಇಲ್ಲಿ ಕುಳಿತುಕೊಂಡರು. ಭಯಪಡಬೇಡ, ನನಗೆ ಭಯವಾಗುತ್ತದೆ. ಭಯಪಡಬೇಡ ಮಗುವೆ. ಜಾಗೃತಿಯಾಗಿ ಬರುವೆನು. ಭಯಪಡಬೇಡ, ಬರುವೆ. ಹಾ ಮಕ್ಕಳಿರ ತಾಯಿ ಇಲ್ಲದ ತಬ್ಬಲಿ ಅಮ್ಮ, ತಂದೆ ಕಾಣದ ಬಾರಿಯರಮ್ಮ. ತಾಯಿ ಇಲ್ಲದ ತಬ್ಬಲಿ ಅಮ್ಮ, ತಂದೆ ಕಾಣದ ಬಾರಿಯರಮ್ಮ. ತಂದೆಯಾದೋಳ ಕಾಣೆ ನಮ್ಮ, ಬೇಯಿ ಮಡಿಲಲ್ಲಿ ಬೆಳೆದವನಮ್ಮ. ಬೇಲಿ ಮಳೆಯಲ್ಲಿ ಹೂವಾಗಿ ಹುಟ್ಟಿ ದೇವರಿಗೆ ನಾ ದೂರನಾದೆ. ಬೇಲಿ ಮಳೆಯಲ್ಲಿ ಹೂವಾಗಿ ಹುಟ್ಟಿ ದೇವರಿಗೆ ನಾ ದೂರನಾದೆ. ಲೋಕ ಧರ್ಮವು ಏನೆಂದೆ ತಾಯಿ, ತಾಯಿಯಿಂದಾಗಿರಾದೆ ನಮ್ಮ. ಏನಿದು? ನನ್ನ ಶಿಷ್ಯನಾದ ಮಹಂದಾತನಾದರೂ ಎಲ್ಲಿ ಹುಡುಕಿದರೂ ಆತನ ಸುಳಿವೇ ಸಿಗುತ್ತಿಲ್ಲವಲ್ಲ. ಓಹೋ, ಈ ಬಾಲಕರು ಯಾರಾಗಿರಬಹುದು? ಈ ಬಾಲಕರನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ಸಂಕಟವಾಗುತ್ತದೆ. ಒಂದು ಕಡೆ ಈ ಬಾಲಕರ ರೂಪ ಲಾವಣ್ಯವನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ಒಂದು ಕಡೆ ಆನಂದವಾಗುತ್ತದೆ. ಓಹೋ, ಈ ಬಾಲಕರು ಯಾರೇ ಇರಲಿ, ಈ ಬಾಲಕರನ್ನು ನನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಈ ಬಾಲಕರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆಯ ಸತ್ಪ್ರಜೆಗಳಾಗಿ ಮಾಡೋಣ. ಇರಲಿ, ಈ ಬಾಲಕರನ್ನು ನಾನು ನನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಎಲ್ಲ ಬಾಲಕರಿರ, ಭಯಪಡಿಬೇಡಿರಿ ಮಕ್ಕಳಿರ, ನನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಬಾ ಮಗು. ಬಾ, ಬನ್ನಿ, ನನ್ನ ಆಶ್ರಮಕ್ಕೆ ಕರೆದುಕೊಂಡು ನಿಮ್ಮನ್ನು ಹೋಗಿ ಒಳ್ಳೆಯ ವಿದ್ಯಾಭ್ಯಾಸವನ್ನೇ ಕೊಡುತ್ತೇನೆ. ಬನ್ನಿ ಮಕ್ಕಳಿರ. ಬೀಸುವ ಬಲೆ ಕಾಸು ಕಣ್ಣಿನ ಬಲೆ, ಬೀಸುವ ಬಲೆ ಕಾಸು ಕಣ್ಣಿನ ಬಲೆ, ಎಡಬಲೆ ಬಿಡಬಲೆ ಬೀಸುವ ಬಲೆ. ಓ ರಂಗಣ್ಣ, ಓ ಲಿಂಗ, ಬೀಸುವ ಬಲೆ ಕಾಸು ಕಣ್ಣಿನ ಬಲೆ, ಎಡಬಲೆ ಬಿಡಬಲೆ ಬೀಸುವ ಬಲೆ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೋಡಿದ್ದ, ಬೆಳಗಾಗಿ ನಾನೆದ್ದು ಯಾರ ಮುಖ ನೋಡಿ ಬಲೆಗೊಂದು ಮೀನಿಲ್ಲ, ಏನ್ ಮಾಡೋ ರಂಗಣ್ಣ, ಬಲೆಗೊಂದು ಮೀನಿಲ್ಲ, ಏನ್ ಮಾಡೋ ರಂಗಣ್ಣ. ಬಲೆ ಕಾಸು ಕಣ್ಣಿನ ಬಲೆ, ಬಿಡಬಲೆ ಎಡಬಲೆ ಬೀಸುವ ಬಲೆ. ಓಹೋ, ಐ ಲೇಸಾ ಲೇಸಾ ಐ ಲೇಸಾ, ಐ ಲೇಸಾ ಲೇಸಾ ಐ ಲೇಸಾ, ಐ ಲೇಸಾ ಲೇಸಾ ಐ ಲೇಸಾ. ರಂಗಡ,
ಹೇಳೋ ಲಿಂಗಣ್ಣಲೇ. ಎಷ್ಟೋ ದಿನ ಆಯ್ತು ನೀನ್ ನೋಡಿ ರಂಗಣ, ಎಷ್ಟೋ ದಿನ ಆಯ್ತು. ನಮ್ಮ ಅಕ್ಕ ಕತೆ ಏನೋ ರಂಗಣ. ಅಕ್ಕ ಹಿಂಗ್ ಕತೆ ಹೆಂಗಿರ್ಲಿ? ಸೊಂಡಾಪುತ್ ಕೆರೆ ಕಡೆ ಹೋಗಿದ್ದಲ್ಲ. ಸೊಂಡಾಪುತ್ ಕೆರೆ ಲಕ್ಕೇಳಿ ಕೆರೆ ಎಲ್ಲ ಹೋಗಿದ್ದ. ಎಲ್ಲಾ ಕೆರೆಗೂ ಹೋಗಿದ್ದೆ. ಒಂದ್ ಕೆರೆಲಿ, 2 ಕೆರೆಲಿ, 3 ಕೆರೆಲಿ ಯಾವ ಕೆರೆ ಬಲೆಲು ಮೀನಿಲ್ಲ. ನೀನ್ ಏನ್ ಮಾಡ್ತಿದ್ಯಾ ಅಂತ ನನಗ್ ಬರ್ದಿ ಬಂತು. ಏನ್ ಬಂತ? ಅಲ್ಲೋಡು. ಎಲ್ಲಿ? ಅಲ್ಲೋ ಅಲ್ಲೋಡು ಅಲ್ಲೋಡಲ್ಲ ಅಕ್ಕ ಹೆಂಗ್ ಕೇಳು. ಕೆರೆ ಹತ್ರ ಹೋಗ್ಬಿಟ್ಟು ನಾನ್ ಇಲ್ದಾಗ ಊರ್ಗ್ ಹೋಗ್ತೀನಿ, ಅಲ್ಗೋಯ್ತೀನಿ ಅನ್ಬಿಟ್ಟು ಬಲೆ ಬಿಟ್ಟು ಮೀನೆಲ್ಲ ನೀನ್ ತಗೊಂತಾರದ್ ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ಯ. ಹಂಗೇನಿಲ್ಲ. ನಾನ್ ನೋಡು ಅವೇರಳ್ಳಿ ಕೆರೆ, ಮಂಟಾಳ್ ಕೆರೆ, ಬಂಗರಹಟ್ಟಿ ಕೆರೆ ಇಷ್ಟೇ ಕೆರೆ ನೋಡ್ಕೊಂತಾರ. ನಾನಂತ ನಿನ್ ಕೆರೆ ಕಡೆಗೆ ಬಂದಿಲ್ಲಪ್ಪ. ನಾನೆಲ್ಲೋ ಹೋಗಿದ್ದೆ ಅಂತ ಗೊತ್ತು ನಿನ್ಗೆ. ನಿನ್ ಮೀನ್ ಮಾಡ್ತಾರ. ಯಾಕ ಒಂಥರ ನಾಚ್ಕೊಂಡು ನುಳಿತಾ ಇದೆಯಲ್ಲ ನೀನು? ಏನು ಇಲ್ಲ ಬಿಡು, ಸಮಯವಾಯ್ತು. ಮೀನಿಲ್ಲ ಅಲ್ಲಿ. ನಾನು ಹೋದೆ, ಒಂದ್ ಕಾಗದ ಬಂದಿತ್ತು ಅಂತ. ಅಲ್ಲಿ ನಮ್ಮ ಅತ್ತೆ ಮಗಳು ಬರ್ದಿದ್ಲು. ಅಲ್ಲಿ ಹೋದ್ರೆ ನಮ್ಮ ಅತ್ತೆ ಮಗಳು ನನಗ್ ಕಟ್ತಾರೆ ಅನ್ಕೊಂಡ್ರೆ ನಮ್ಮ ಅತ್ತೆ ಮಗಳು ವಿಲೇದಲ್ಲಿ ಶಾಸ್ತ್ರ ಆಗೋಯ್ತು. ವಾಪಸ್ ಬಂದೆ ಅಲ್ಲಿ. ಅರ್ಥ ಆಯ್ತಾ? ಲೇ ಲಿಂಗ, ನೀನ್ ಹೇಳೋದು ತಲೆ ಬುಡ ಒಂದು ಇದಾತಲ್ಲ ಕಣ ನನಗೆ. ಏನು ಆಗಲ್ಲ. ಅದ್ ಏನ್ ಕತೆ ನಂಬಿಕೆ ಹಿಂಗ್ ಮಾಡ್ತಿದ್ಯಾ? ಬಾ ಕೆರೆ ಕಡೆಗೆ ಹೋಗೋಣ. ಬಿಡು, ಸಮಯ ಬೇರೆ ಇಲ್ಲ. ಬಿಡು. ಏನೋ ಇವತ್ ಬಿತ್ತು ಕಣ್ಣ ನಮ್ ಬಲೆ. ಕಷ್ಟ ಎಲ್ಲ ಪರಿಹಾರ ಆಗ್ಬಿಡ್ತದ ಕಣ್ಣ. ಎಳಿಯೋ ಎಳಿಯೋ ಅಮ್ಮ ಎಳೆಯೋ. ಅಪ್ಪ ಏನ್ಲ ಇದೆಂತ ಮೀನ್ ಇರ್ಬೋದ್ಲಾ ರಂಗಣ? ಯಾವ್ದ ತಿಮಿಂಗ್ಲೆ ಬಿದ್ದ ಕಳ್ಳ. ತಿಮಿಂಗ್ಲಾ ಬಿದ್ದದೆ ಬಿದ್ದೈತೆ. ಸರಿಯಾಗಿ ಬಿದ್ದೈತ್ ಕಣ್ಣ. ಇದೇನ್ಲ ಬಾರ ಎಳೆಲ್ಲ ಬಿಗ್ಗಾಗಿ ಬಂದು ನೋಡಪ್ಪ ಮೀನು. ಇದೇ ಅಲ್ಲ ಇದು? ಲೇ ಯಾವ ನಮ್ಮ ಮನ್ಸ ಇದ್ದಂಗ ಅವನಲ್ಲ. ಅಪ್ಪ ನಂಗ್ ಭಯ ಆಯ್ತದ ಕಣ್ಲ, ನಾನು ಹೋಯ್ತೀನಿ. ಯಾವ ಭಯನೂ ಇಲ್ಲ ಇರ್ಲ. ಇನ್ನ ಉಸಿರಾಡ್ತವನ ಇರು ಒಂದ್ ನಿಮಿಷ. ನಮ್ ಇದ್ಯಾ ಕಲ್ಸನ. ನಾನು ಹಂಗೆ ಬಂದೆ. ಓಹೋ ಉಸಿರು ಬಂತ? ಬಂತು ಕಣ್ಬಿಟ್ಟ ಮಿಕ. ಅಯ್ಯ ಅಯ್ಯ ಸ್ವಾಮಿಯವರೇ, ಎದಳಪ್ಪ ಯಾರ ನೀನು? ನನ್ನನ್ನು ಏಕೆ ಬದುಕಿ ಸ್ವಾಮಿಯವರೇ, ನನ್ನ ಹೇಗೆ ಬದುಕಿಸಿದ್ರೆ? ರಂಗಣ ಏನೋ ಇದು? ಎಲ್ರು ಬದುಕ್ಬೇಕು ಬದುಕ್ಬೇಕು ಸರ್ಕಾರ ಊರ್ ತುಂಬಾ. ಇವನೇನೋ ನನ್ನ ಯಾಕೋ ಬದುಕ್ಬೇಕು, ನಾನು ಯಾಕೋ ಬದುಕ್ಬೇಕು ಅಂತ ಅನ್ಕೊಳೋ. ಯಾರ ಇವನ್ ಪಾಪ? ಲಿಂಗಣ್ಣ ಯಾಕೆ ಮಾಡ್ತೀರಾ? ತಂದೆ ನನ್ನನ್ನು ಏಕೆ ಬದುಕಿಸಿದಿರಿ? ಅಯ್ಯ ಊರ ಏನಿಂದು? ಹಾಗೇನ್ ಬರ್ತ್ಕಣಯ್ಯ, ಬದುಕ್ಬೇಕಣಯ್ಯ ಬದುಕ್ಬೇಕು. ನಾನೊಬ್ಬ ಹೋರ್ವ ಪರದೇಶಿ. ದಿಕ್ಕಿಲ್ಲದೆ ಬರುತ್ತಿರುವಾಗ ನನ್ನ ಹೆಂಡತಿಯು ನೀರು ಪಾಲಾದಳು. ನನ್ನ ಮಕ್ಕಳು ತಬ್ಬಲಿಗಳಾದವು. ನಾನು ನೀರಿನಲ್ಲಿ ಮುಳುಗಿ ಹೋಗಿ ಪ್ರತಿ ಆಯ್ತು ರಂಗಣ. ಈ ವಯ್ಯ ನೋಡ್ತಿದ್ರೆ ನನ್ ಮನ್ಸ್ ಕರ್ತಾ ಇಟ್ಕೊಂಡ್ಲ ರಂಗಣ. ಇವ್ರು ನಮ್ ಜೊತೆನೆ ಇಟ್ಕೊಂಡ್ಬಿಡ ಕಣ. ನೀನ್ ಒಬ್ಬಂಟಿಗ ನಿಮ್ಮ ಮರ ಇಟ್ಕೊಂಡ್ಬಿಡಪ್ಪ. ಖಂಡಿತವಾಗಿ ನಾನು ಸಾಯಬೇಕು, ಸಾಯ್ಬೇಕು ಅಂತ ಎಲ್ಲ ಬದುಕಬೇಕು ಬದುಕಬೇಕು ಅಂತ ಕಣಯ್ಯ. ಗನ್ಬೇಡ ಕಣಯ್ಯ, ಸಾಯ್ಬಾರ್ದು. ಲಿಂಗಣ್ಣ ಕರ್ಕೊಂಡೋಗ ನಮ್ಮನೆಗೆ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನೀನೆಲ್ಲೋ ಹೋಗಿರ್ತೀಯ. ನಿಮ್ ಮನೇಲಿ ನಾನೇ ತಿನ್ನೋದೆಲ್ಲ. ಓ ನಮ್ಮನೆಗೆ ನೀನ್ ನಮ್ಮನೆಗೆ ಮಧ್ಯೆ ಇಟ್ಗೆ ನೀನೆಲ್ಲ ಹಾಕಿಯಾ? ಅಯ್ಯೋ ನಮ್ಮನೆಗೆ ಕುರಿಯವೆ, ಕುರಿ ಕಾಯ್ಕೊಂಡಿರ್ತೀಯಾ? ಹಿರುವೆನು ಅಯ್ಯ, ಕುರಿ ಕಾಯ್ಕೊಂಡು ಹಿರಿವೇನು ಹಿರಿವೇನು ತಂದೆ. ನಮ್ಮನೆಗೆ ಇರ್ತಾನಂತೆ ಅಕ್ಕ ಹಿಂಗ್ ಹೇಳ್ಬಿಟ್ಟು ಮೀನು ಮೀನುಳಿ ಮಾಡ್ಬಿಡ್ತೀನಿ. ಕರ್ಮೀನುಳಿ 2 ಮಾಡಿಸ್ತೀನಿ ಆಯ್ತಾ? ನೀನೆಲ್ಲ ನಾವು ಹೋಗು.
ಇವ್ನ್ ಕರ್ಕೊಂಡೋಗಿ ಅಯ್ಯ. ಗುಡ್ಡದ ಬಾರಯ್ಯ. ಕೂಡ ಕುರಿ ಕಾಯಕ್ಕೆ ಬರೆಯ ಹುಷಾರು